ನಮಸ್ಕಾರ. ಗೋಪಿನಾಥ್. ನಾನು ಸ್ಪರ್ಶ ಟ್ರಸ್ಟು ನ ಒಬ್ಬ ಪ್ರಾರಂಭಿಕ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಪರ್ಶ ಟ್ರಸ್ಟು ಇವತ್ತು ಬೆಂಗಳೂರಲ್ಲಿ ಅನೇಕ ಜಾಗಗಳಲ್ಲಿ ಯಾರು ಶಾಲೆಯಿಂದ ಹೊರಗಡೆ ಇದ್ದಾರೆ, ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮಕ್ಕಳು, ಮತ್ತು ಯಾರಿಗೆ ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಸಮಸ್ಯೆಗಳಿದ್ದಾರೆ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಜನ ಮಕ್ಕಳಿಗೆ ಶಿಕ್ಷಣ ಸ್ಪರ್ಶ ಟ್ರಸ್ಟ್ ಬೆಂಗಳೂರಲ್ಲಿ ಕೊಡ್ತಾ ಇದೆ. ಇದೇ ನಾವು ಪ್ರತಿ ವರ್ಷ ಮಕ್ಕಳಿಗೆ ಜಾಯ್ ಆಫ್ ಲರ್ನಿಂಗ್ ಅಂತ ಹೇಳಿದ್ರೆ ಹಾಡಿನಲ್ಲಿ ಓದಿ ಕಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ 2 ದಿನ ಕಾರ್ಯಕ್ರಮ ಸುಮಾರು ಇವತ್ತು 1,000 ಮಕ್ಕಳು ಸ್ಪರ್ಶ ಟ್ರಸ್ಟ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಇವತ್ತು ಬಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಚಿಂದಿ ಆಯುವ ಸಮುದಾಯಗಳಿಂದ 300-350 ಮಕ್ಕಳು ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಶಾಲೆಗಳಲ್ಲಿ ನಾವು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅಲ್ಲಿಂದ ಒಂದು ಮಕ್ಕಳು ಬಂದಿದ್ದಾರೆ. ಇದೇ ಥರ ನಮ್ಮದೇ ಆದಂಥ ವಸತಿ ಕೇಂದ್ರಗಳಿಂದ ಇವತ್ತು ಮಕ್ಕಳು ಬಂದಿದ್ದಾರೆ. ಅದು ನಿಸರ್ಗಧಾಮ ಮತ್ತು ಮಕ್ಕಳಧಾಮದಿಂದ. 2 ದಿನ, ಒಂದು ದಿನ ಸಂಪೂರ್ಣವಾಗಿ ಸ್ಪೋರ್ಟ್ಸು, ಕ್ರೀಡೆ ಮತ್ತು ಇತರ ಕಾರ್ಯಕ್ರಮಗಳು ಅವತ್ತು ಸಂಪೂರ್ಣವಾಗಿ 10 ಥರದ ಕ್ರೀಡೆಗಳು ಮಕ್ಕಳು ನಡೀತದೆ. ಇಲ್ಲಿ 1000 ಮಕ್ಕಳು ಭಾಗವಹಿಸ್ತಾರೆ. ಅದೇ ರೀತಿ 2ನೇ ದಿನ ನಾವು ಇವತ್ತು ಭಾನುವಾರ ಇವತ್ತು ಬಂದ್ಬಿಟ್ಟು ಮಕ್ಕಳು ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ವಿವಿಧ ಆಯಾಮದ ಕಲಿಕೆಗಳ ಬಗ್ಗೆ ಮತ್ತು ಪುಸ್ತಕಗಳ ಓದುವುದು, ಗ್ರಂಥಾಲಯದ ಓದುಗಳ ಬಗ್ಗೆ ಇವತ್ತು ಸ್ಪರ್ಧೆಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಅನೇಕ ಮಕ್ಕಳು ಇವತ್ತು 100ವರೆಗೂ ಕೂಡ ಮಗ್ಗಿಯನ್ನು ಉಲ್ಟಾ ಪಲ್ಟಾ ಹೇಳ್ತಾರೆ. 100-150 ಬುಕ್ಗಳನ್ನು ಓದಿ ಬಂದು ಆ ಪುಸ್ತಕಗಳನ್ನು ಓದಿ ಬಂದು ಅಲ್ಲಿ ಪುಸ್ತಕಗಳ ಬಗ್ಗೆ ವಿವರವಾದಂಥ ಮಾಹಿತಿ ಕೊಡ್ತಾರೆ. ಯಾರು ಬರಹಗಾರ ಅಂತ ತಿಳಿಸ್ತಾರೆ. ಮತ್ತು ಹಾಗೆ ಅದರ ಪಬ್ಲಿಷರ್ಸ್ ಯಾರು ಅಂತ ಕೂಡ ಪುಸ್ತಕಗಳ ಬಗ್ಗೆ ತಿಳಿಸ್ತಾರೆ ಮಕ್ಕಳು ಇವತ್ತು. ಈ ನಿಟ್ಟಿನಲ್ಲಿ ಸ್ಪರ್ಶ ಟ್ರಸ್ಟ್ ಇವತ್ತು ನಮ್ಮ 16ನೇ ವರ್ಷದ ಜಾಯ್ ಆಫ್ ಲರ್ನಿಂಗ್ ಹಾಡಿನಲ್ಲಿ ಓದಿ ಕಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದು 50 ಮಕ್ಕಳಿಗೆ ಪ್ರಾರಂಭವಾದಂಥ ಈ ಜಾಯ್ ಆಫ್ ಲರ್ನಿಂಗ್ ಕಾರ್ಯಕ್ರಮ ಇವತ್ತು ಸಾವಿರಾರು ಮಕ್ಕಳು ನಡೀತಾ ಇದೆ. ಇದಕ್ಕೆ ಅನೇಕ ಜನರು ನಮ್ಮ ಜೊತೆ ಸೇರಿ ಕೈಗೂಡಿಸಿ ಕೆಲಸ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಎಲ್ಲ ಮಕ್ಕಳು ಖುಷಿಯಾಗಿ ಸಂಭ್ರಮಿಸೋದಕ್ಕೆ ಇವತ್ತು 100 ಜನ ನಮ್ಮ ಹಿಂದೆ ಇದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮುಳ್ಬಾಗ್ಲಲ್ಲಿ ಮಾಡೋದಕ್ಕೆ ಇವತ್ತು ನಾವು ಆಲಂಗೂರಲ್ಲಿ ಒಂದಷ್ಟು ಜಾಗವನ್ನು ಆಲಂಗೂರು ಶಿವಣ್ಣವ್ರ ಕುಟುಂಬದವ್ರು ಕೊಟ್ಟಿದ್ದಾರೆ. 5 ಎಕರೆ ಜಮೀನು ಕೊಟ್ಟಿದ್ದಾರೆ. ಅದನ್ನು ಗ್ರಾಮಧಾಮ ಅಂತ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತೇನು ಬೆಂಗಳೂರಲ್ಲಿ ಮಾಡಿದ್ದೀವೋ ಅದಕ್ಕಿಂತ ಉತ್ತಮವಾದಂಥ ಮಾಡೆಲ್ ನಾವು ಮಾಡೋದಕ್ಕೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ. ದೇವ್ರ ಕೃಪೆ ಮತ್ತು ಜನರ ಆಶೀರ್ವಾದ ಮತ್ತು ಸಪೋರ್ಟ್ ಇದ್ದರೆ ಒಂದಲ್ಲ ಒಂದು ದಿನ ಅದು ಕೂಡ ಆಗುತ್ತೆ. ಇನ್ನೊಂದು 3-4 ವರ್ಷದಲ್ಲಿ ಅಲ್ಲೂ ಕೂಡ ಮುಳ್ಬಾಗ್ಲಲ್ಲಿ ಅಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ವೃದ್ಧರಿಗೂ ಮತ್ತು ಅನೇಕ ನಿರ್ಗತಿಕ ಕುಟುಂಬಗಳವರು ಕೂಡ ನಾವಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅಲ್ಲಿ ಅನೇಕ ತೀರ್ಥಯಾತ್ರೆಗಳಿಗೆ ಅಥವಾ ಯಾರೇ ಬಂದರೂ ಕೂಡ 3 ಹೊತ್ತು ಊಟ ಉಚಿತವಾಗಿ ಸಿಗಬೇಕಂತ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಎಲ್ಲದಕ್ಕೂ ಕೂಡ ನಮ್ಮ ಸಂಕಲ್ಪ ಇದೆ, ದೇವರ ಆಶೀರ್ವಾದ ಬೇಕು, ಅದಾದರೆ ಆಗತ್ತೆ. ನಮಸ್ಕಾರ, ಧನ್ಯವಾದಗಳು ಸರ್. ನಾವು 5 ಎಕರೆ ತಗೊಂಡಿಲ್ಲ, ಅದು ನಮ್ಮ ದಾನವಾಗಿ ಆಲಂಗೂರು ಕುಟುಂಬದವ್ರು ಕೊಟ್ಟಿರೋದು. ಇವತ್ತು ದೇವರೇನಾದರೂ ಒಳ್ಳೇದು ಮಾಡಿದ್ರೆ ಆ ಕುಟುಂಬದ ಸಹಕಾರ ಬೆಂಬಲ ಇದ್ದು, ಹಾಗೆ ನಮಗೆ ಮುಳ್ಬಾಗ್ಲಲ್ಲಿರುವಂಥ ಅನೇಕ ಹಿರಿಯರ ಸಹಕಾರ ಸಿಕ್ಕಿದಾಗ ಇದಾಗತ್ತೆ. ಮುಳ್ಬಾಗ್ಲಿನಲ್ಲಿ ಅನೇಕ ಮಕ್ಕಳಿಗೊಂದು ದಾರಿ ಆಗುತ್ತೆ. ಅದಕ್ಕೆ ನಾವೆಲ್ಲ ಪರಿಶ್ರಮ ಪಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ನಮಸ್ಕಾರ.